ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸಚಿನ್ ಕೆಂಗನಾಳ್ ಮಾತಾಡೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿನಕ್ಕೊಂದು ಟಾಪಿಕ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರ ಉತ್ತರ ಕರ್ನಾಟಕದ ಬೆಸ್ಟ್ ಮೂವಿ ವಿತ್ ಹಲ್ಕಟ್ ಡೈಲಾಗ್ಸ್. ಆ ಮೂವಿ ಹೆಸರ ಉಡಾಳ. ಇದು ನವೆಂಬರ್ 14ನೇ ತಾರೀಕು 2025 ರಿಲೀಸ್ ಆಗೈತಿ. ನನಗೆ ಸಿಕ್ಕೈತಿ ನಿನ್ನೆ. ಆಕ್ಚುಲಿ ಈ ಮೂವಿ ಸ್ಪೆಷಲ್ ಏನಪ್ಪಾ ಅಂತಂದ್ರ ಉತ್ತರ ಕರ್ನಾಟಕದ ಪ್ರತಿಭೆಗಳು ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಮಾಡ್ಯಾರ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಹಿಡಿದ್ರ, ಉಳಿದಿದ್ದು ಆವರೇಜ್ ಸ್ಟೋರಿ, ನೆಕ್ಸ್ಟ್ ಡಿಫ್ರೆಂಟ್ ಸ್ಟೋರಿ ಅಂತೂ ಅಲ್ವೇ ಅಲ್ಲ. ಎಲ್ಲ ಸೇಮ್ ಎಲ್ಲ ಸ್ಟೋರಿ ಇಟ್ಕೊಂಡು ಹೆಂಗ್ ಮಾಡ್ತಾರ ಹಂಗೆ ಐತಿ. ಮತ್ತೆ ಇನ್ನೊಂದು ಇದ್ರೊಳಗೆ ಇಷ್ಟ ಏನಾಗ್ಲಿಲ್ಲಪ್ಪ ಅಂತಂದ್ರ ನನಗ ಇದ್ರ ಕೆಲವೊಂದು ವಲ್ಗರ್ ಶಬ್ದಗಳನ್ನ ಯೂಸ್ ಮಾಡ್ಯಾರ. ಇಡೀ ಮೂವಿ ತುಂಬಾ ಅದೇ ಅದಾವ. ಯೋಗರಾಜ್ ಭಟ್ ಸರ್ ಡಬಲ್ ಮೀನಿಂಗ್ ಬರೀತಾರ ಅನ್ನೋದು, ಮತ್ತೆ ಸ್ಟ್ರೇಟ್ ಫಾರ್ವರ್ಡ್ ಅದಾರ, ಉತ್ತರ ಕರ್ನಾಟಕದವ್ರು ಅದಾರ ಅಥವಾ ಒಪ್ಕೋಬಹುದು. ಬಟ್ ಫ್ಯಾಮಿಲಿ ಆಡಿಯನ್ಸ್ ಉಡಾಳ ಫಿಲ್ಮ್ ಹೋದ್ರ ಅಂದ್ರ ನಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಅದು ಕರ್ಕೊಂಡು ಹೋದ್ರ ವಲ್ಗರನ್ನ ಹೆಂಗ ಅರಗಿಸ್ಕೊಳ್ತಾರ ಅದನ್ನ ವಿಚಾರ ಏನಪ್ಪಾ ಅಂತಂದ್ರ ಒಂದ್ ಸೀನ್ ಐತಿ, ಮಾಳುಂದು ಎಂಟ್ರಿ ಸೀನ್ ಐತಿ. ಹೀರೋಯಿನ್ಗ ಡೈರೆಕ್ಟ್ ವಲ್ಗರ್ ಯೂಸ್ ಮಾಡ್ತಾನ. ಏನಪ್ಪಾ ಅಂತಂದ್ರ ನಿನ್ ಕುಂಡಿ ಭಾರಿ ಐತಿ, ನೀ ನಮ್ಮ ರೀಲ್ಸ್ ಒಳಗೆ ಆಕ್ಟ್ ಮಾಡಿದ್ರ ಇಡೀ ವರ್ಲ್ಡ್ ಫೇಮಸ್ ಆಗ್ಬೇಕು ನಿನ್ ಕುಂಡಿ, ಮತ್ತೆ ನೀನು ಹಿಂಗ ಏನೋ ಒಂದು ವಲ್ಗರ್ ಶಬ್ದಗಳನ್ನ ಯೂಸ್ ಮಾಡ್ಯಾರ. ಮತ್ತ ಸುಮಿತ್ ಇನ್ಫ್ಲುಯೆನ್ಸರ್ನು ವಲ್ಗರ್ ಶಬ್ದನೇ ಯೂಸ್ ಮಾಡ್ಯಾರ. ಇವರಿಗೆ ಕುಂಡಿ ಮುಕ್ಕಳಿ ಇಂಥವೆಲ್ಲ ನಾರ್ಮಲ್ ಇದ್ರೂ ಕೂಡ ನೋಡೋರ್ಗೆ ಏನ್ ಅನಿಸ್ತೈತಪ್ಪ ಅಂತಂದ್ರ ಉತ್ತರ ಕರ್ನಾಟಕದಾಗ ಇದೇ ತುಂಬೈತೇನು ಅನ್ನೋ ಒಂದು ಪ್ರಶ್ನೆ ಕಾಡ್ತೈತಿ. ಅದನ್ನ ಬಿಟ್ರೆ ಯೋಗರಾಜ್ ಭಟ್ ಸ್ಟೋರಿ ಲೈನ್ ಚಲೋ ಐತಿ. ಇದ್ರೊಳಗೆ ಹೆಂಗ ಐತಪ್ಪ ಅಂತಂದ್ರ ಹೊಸಬ್ರು ಇರೋದ್ರಿಂದ ಹರೀಶ್ ರಾಯ್ ಅದಾನ. ನೆಕ್ಸ್ಟ್ ಕಾಮಿಡಿ ಕಿಲಾಡಿಗಳೊಳಗ ಇದು ಆಕ್ಟ್ ಮಾಡಿದವ್ರು ಹರೀಶ್ ಅದಾರ, ಹಿರಿಯವರ. ನೆಕ್ಸ್ಟ್ ದಯಾನಂದ್ ಬೀಳಿಗೆ ಅದಾರ. ಹಿಂಗ ನಾನಾ ತರ ಕಾಮಿಡಿ ಕಿಲಾಡಿಗಳು ಅದಾರ. ಇದನ್ನ ಕಾಮಿಡಿ ಪಂಚಿಂಗ್ದಾಗ ಒಯ್ಬೇಕತ್ರ ಒಯ್ದಾರ. ಕಾಮಿಡಿ ಅಂತೂ ಹೋಗ್ತೈತಿ, ಕಂಟಿನ್ಯೂ ಕಾಮಿಡಿ ನಿಮಗೆ ನಗಿಸ್ತೈತಿ. ಬಿಜಾಪುರ ಊರು ತುಂಬಾ ನಿಮಗೆ ಶೂಟಿಂಗ್ ಕಾಣಿಸ್ತೈತಿ. ನೆಕ್ಸ್ಟ್ ಸ್ಟೇಜಿಂಗ್, ಆಕ್ಟಿಂಗ್ ಸ್ಕಿಲ್ಸ್ ಎಲ್ಲ ನಂಬರ್ 1. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರ ವಲ್ಗರ್ ಶಬ್ದಗಳನ್ನ ಇವರು ಡೈರೆಕ್ಟ್ಲಿ ಅಪ್ರೋಚ್ ಮಾಡ್ಯಾರ, ಡೈರೆಕ್ಟ್ಲಿ ಮಂದಿಗೆ ಕೊಟ್ಟಂಗೆ ಮಾಡ್ಯಾರ. ಸೊ ಇದು ಬೇಕಿತ್ತೇನಂತ ನನಗನ್ನಿಸ್ತೈತಿ. ಇನ್ನೊಂದು ಉಡಾಳ ಫಿಲ್ಮ್ ಆಲ್ರೆಡಿ OTT ಒಳಗೂ ರಿಲೀಸ್ ಆಯ್ತು ಮೊನ್ನೆ. ಸೊ ಎಲ್ಲರಿಗೂ ಗೊತ್ತೈತಿ, ಎಲ್ಲರೂ ಪ್ರಶ್ನೆ ಕೇಳೋರು ಸುತ್ತ ಕೇಳಲಾರ್ದಂಗೆ ಆಗೈತಿ. ಈಗ ನಾವು ಉತ್ತರ ಕರ್ನಾಟಕದ ಆರ್ಕೆಸ್ಟ್ರಾದಾಗ ಜಾನಪದ ಗಾಯಕರಿಗೆ ಹೆಂಗೆ ನಾವು ವಲ್ಗರ್ ಯೂಸ್ ಮಾಡಬೇಡ್ರಿ, ಅಶ್ಲೀಲ ಯೂಸ್ ಮಾಡಬೇಡ್ರಿ ಅಂತ ನಾವೇನು ಬೆನ್ ಹತ್ತಿದೀವಲ್ಲ, ಹಿಂಗಾಗಿ ನಮ್ಮ ಉತ್ತರ ಕರ್ನಾಟಕದ ಇಂಥ ಸಂಸ್ಕೃತಿದಿಂದೆ, ಅದರ ಜಾನಪದ ಅಶ್ಲೀಲ ಸಂಸ್ಕೃತಿದಿಂದೆ ನಮಗ ಅಲ್ಲಿ ಮೂವಿ ಇಂಡಸ್ಟ್ರೀಸ್ ತಕ ಹೋಗೈತಿ. ಹೌದಪ್ಪ, ಉತ್ತರ ಕರ್ನಾಟಕದವ್ರು ಇದ್ರೆ ಏನಾದ್ರು ನೋಡ್ತಾರ ಅನ್ನೋ ಲೆಕ್ಕದಾಗ ಯೋಗರಾಜ್ ಭಟ್ ಸರ್ ಅವರ ಹಿಂಗ್ ಮಾಡಿರ್ಬೋದು ಅನಿಸ್ತೈತೆ. ಬಟ್ ಈ ಮೂವಿ ಭಾಳ ರನ್ನು ಆಗ್ಲಿಲ್ಲ, ಸಕ್ಸಸ್ಫುಲ್ಲು ಆಗ್ಲಿಲ್ಲ. ಬಟ್ ಒಂದು ಆವ್ರೇಜ್ ಕಲೆಕ್ಷನ್ ಮಾಡತ್ತ ಅನ್ಕೊಳ್ತೀನಿ ನಾನು. ಮತ್ತ ಅದ್ರೊಳಗೆ ಇನ್ನೊಂದು ಏನೈತಪ್ಪ ಅಂತಂದ್ರ ಫಸ್ಟ್ ಸ್ಟಾರ್ಟ್ ಆಗಿದ್ದೆ ವಲ್ಗರ್ ಟಾಪಿಕ್ ದಿಂದ ಸ್ಟಾರ್ಟ್ ಆಗ್ತೈತಿ ಮೂವಿ ಕತಿ. ಲಾಸ್ಟ್ ಎಂಡ್ ಆಗೋದು ವಲ್ಗರ್ ಟಾಪಿಕ್ ದಿಂದ ಮುಗಿತೈತಿ. ಹೆಂಗಪ್ಪ ಅಂತಂದ್ರ ಹೀರೋಯಿನ್ಗ ಕಾಲೇಜ್ನಾಗ ಮಾಳು ನಿಪ್ನಾಳ ಕಾಡಿಸ್ತಾನ. ನಿಂದ ಅಟ್ ಭಾರಿ ಐತಿ, ನಿಂದ ಹಿಂಗ್ ಭಾರಿ ಐತಿ, ನೀ ನಮ್ಮ ರೀಲ್ಸ್ ಒಳಗೆ ಕುಣಿದ್ರ ನಿನ್ನ ಮತ್ತೆ ನಿನ್ ಕೊಂಡಿ ವರ್ಲ್ಡ್ ಫೇಮಸ್ ಆಕೈತಿ ಅಂತ ಅಂದ ತಕ್ಷಣ ಆಕಿಗೆ ಸಿಟ್ಟು ಬರ್ತೈತಿ. ಸಿಟ್ಟು ಬರೋಣ ಹೀರೋಗೆ ಏನ್ ಹೇಳ್ತಾಳ, ಒಂದು ಗನ್ ಬೇಕಂತ ಹೇಳ್ತಾಳ. ಗನ್ ತರಕ ಹರೀಶ್ ಅವ್ರ ಫ್ಯಾಕ್ಟ್ರಿಗೆ ಹೋಗ್ತಾಳ. ಹರೀಶ್ ಅವ್ರ ಫ್ಯಾಕ್ಟ್ರಿಗೆ ಹೋಗ್ತಾಳ. ಹರೀಶ್ ಅವ್ರ ಫ್ಯಾಕ್ಟ್ರಿ ಒಳಗ ಅವ ಹೀರೋ ಏನ್ ಮಾಡ್ತಾನ, ಗನ್ ತುಡುಗ್ ಮಾಡ್ತಾನ. ತುಡುಗ್ ಮಾಡಿ ಈಕಿನ ಕೈಯಾಗ ತಂದು ಕೊಡೋಣ. ಈಕಿ 1-2 ಬುಲೆಟ್ ವಾರ್ನಿಂಗ್ ನಂಗೆ ಫೈರ್ ಮಾಡ್ತಾಳ ಮಾಳು ನಿಪ್ನಾಳ ಮೇಲೆ. ಅವ ಏನ್ ಮಾಡ್ತಾನೆ, ಇನ್ನೊಮ್ಮೆ ರ್ಯಾಗಿಂಗ್ ಮಾಡಂಗಿಲ್ಲ, ಏನೂ ಮಾಡಂಗಿಲ್ಲ ಅಂತ ಮಾಳು ನಿಪ್ನಾಳ ತನ್ನ ಇದು ಹೇಳ್ತಾನ, ತನ್ನ ಡಿಸಿಷನ್ ಹೇಳ್ತಾನ. ಅಲ್ಲೇ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಏನಾಗ್ತೈತಿ, ಇನ್ನೊಬ್ಬ ಆರ್ಟಿಸ್ಟ್ ಏನ್ ಮಾಡ್ತಾನ, ಇನ್ಫ್ಲುಯೆನ್ಸರ, ಇಲ್ಲ ನಮ್ಮ ಅಪ್ಪಗೆ ಅವಾಜ್ ಹಾಕ್ಬೇಕು ನೀವು ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಕ್ ಹತ್ತಾನ. ಮಾಳು ನಿಪ್ನಾಳ ಮೇಲೆ ನೀವ ಬುಲೆಟ್ ಹೊಡೆದಿರ ಅಂತ ಹೇಳಿ ತೋರಿಸ್ತೀನಿ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡೋಣ. ಇವ್ರು ಹೀರೋ ಮತ್ತು ಹೀರೋಯಿನ್ ಏನ್ ಮಾಡ್ತಾರ, ಆಯ್ತಾ ಒಪ್ಕೋತಾರ. ಬಟ್ ಆ ಆರ್ಟಿಸ್ಟ್ನ ಅಪ್ಪನ ಕಿಡ್ನಾಪ್ ಮಾಡೋ ಬದ್ದಲ್ಲ ಆ ಊರಿನ ಗುಂಡನ ಅಂದ್ರೆ ಡಾನ್ ಅನ್ನ ಕಿಡ್ನಾಪ್ ಮಾಡ್ತಾರ. ಕಿಡ್ನಾಪ್ ಮಾಡಿದ್ಮ್ಯಾಗ ಅಲ್ಲಿನೂ ಬುಲೆಟ್ ಅವ್ನ ಮುಕ್ಳಿಗೆ ಹೊಡಿತಾರೆ. ಇವ್ರ ಹಿಂಗೆ ಐತೆ ಡೈರೆಕ್ಟ್ ನೀವು ಬೇಕಾದ್ರೆ ಮೂವಿ ನೋಡ್ಬೋದು. ಮುಕ್ಳಿಗೆ ಹೊಡೆದ್ಮೇಲೆ ಅವನಿಗೆ ಆಪರೇಷನ್ ಮಾಡ್ತಾರ, ಮುಕ್ಳಿ ಆಪರೇಷನ್ ಮಾಡ್ತಾರ. ಅದ್ರೊಳಗೆ ಡೈರೆಕ್ಟ್ ಕೊಟ್ಟಾರ, ಮುಕ್ಳಿ ಆಪರೇಷನ್ ಮಾಡ್ತಾರ ಅಂತೇಳಿ. ಗೌರಿ ಅಂತೇಳಿ ಇನ್ಫ್ಲುಯೆನ್ಸರ್ ಅದಳ ನಟಿ ಆಕಿ. ಆಮೇಲೆ ಮುಕ್ಳಿ ಆಪರೇಷನ್ ಆದ್ಮ್ಯಾಗ ಅವನಿಗೆ ಅನ್ಕಾನ್ಸಿಯಸ್ ಇದ್ದಿದ್ದು ಕಾನ್ಸಿಯಸ್ ಆಗ್ತಾನ. ನೆಕ್ಸ್ಟ್ ಅವ ಸ್ಪರ್ಮ್ ರಿಪೋರ್ಟ್ ತರಕ್ ಹೇಳ್ತಾನ ಬಾಗಲಕೋಟ್ನಾಗಿಂದ. ಬಾಗಲಕೋಟ್ ಹಾಸ್ಪಿಟಲ್ದಾಗ ಹೀರೋ ಮತ್ತು ಹೀರೋಯಿನ್ ಹೋದಾಗ ಹರೀಶ್ ಅಟ್ಯಾಕ್ ಮಾಡ್ತಾನ. ಹರೀಶ್ ಅಟ್ಯಾಕ್ ಮಾಡಿದ್ಮ್ಯಾಗ
ರಿಪೋರ್ಟ್ ಹೀರೋಯಿನ್ ಕಡೆದಿಂದ ಕಳೀತೈತಿ. ಕಳೆದು ಹರೀಶನ್ ಕೈಯಾಗ ಸಿಗ್ತೈತೆ. ಹರೀಶ್ ಏನ್ ಮಾಡ್ತಾನ, ನೀವು ಅಂದ್ರ ಆ ಹರೀಶನ ಅಣ್ಣನ ಕಿಡ್ನಾಪ್ ಮಾಡಿರ್ತಾರೆ ಇವ್ರ. ನಮ್ಮ ಅಣ್ಣ ಗಂಡಸೇ ಅಲ್ಲ ಅಂತೇಳಿ ಇವೇನು ಎಲ್ಲಾ ಕಡೆ ಎದಿ ಉಬ್ಬಿಸಿ ನಾನು ಡಾನ್ ಹಾಕಿನ ಬಿಜಾಪುರಕ್ಕೆ ಅಂತೇಳಿ ಅವ್ರ ಅಣ್ಣನ್ ಕಿಡ್ನಾಪ್ ಮಾಡಿ ಕೊಲ್ಲಾಕ್ ನೋಡ್ತಾನ. ಹೀರೋ ಬಂದು ಅವ್ನ್ ಕಾಪಾಡ್ತಾನ. ಲಾಸ್ಟಿಗೆ ಆ ಹರೀಶ್ ವಿರುದ್ಧ ಬೀಳ್ತಾರ ಎಲ್ಲಾರು. ಬಿದ್ದ ಮ್ಯಾಗ ಏನಾಕೈತಿ, ಹರೀಶ್ ತಪ್ಪಾಯ್ತು ನನ್ ಬಿಟ್ಟು ಬಿಡ್ರಿ ನನ್ನ. ಹೀರೋ ಏನ್ ಹೇಳ್ತಾನ, ನಿನ್ ಮುಕ್ಳಿ ಹೊಳ್ಳಸು, ನಿನ್ ಮುಕ್ಳಿಗೆ 2 ಬುಲೆಟ್ ಹೊಡ್ಯಾವದೀನಿ ಅಂತ ಹೇಳ್ತಾನ. ಅಂದ್ರ ಒಂದ್ ಕುಂಡಿದಿಂದ ಸ್ಟಾರ್ಟ್ ಆಗಿ ಲಾಸ್ಟ್ ಕುಂಡಿಗೆ ಕಂಪ್ಲೀಟ್ ಆಗೋ ಸ್ಟೋರಿ ಅಂತ ವಲ್ಗರ್ ಮೂವಿ ಇದೆ. ಸೊ ಇದು ಯಾರು ಎಷ್ಟು ಇಷ್ಟಪಟ್ರಿ ಗೊತ್ತಿಲ್ಲ, ಬಟ್ ನನಗಂತೂ ಇದು ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಸ್ಟೋರಿ ಇಷ್ಟ ಆಯ್ತು, ಬಟ್ ವಲ್ಗರ್ ಶಬ್ದಗಳಿಂದ ಮೂವಿ ಇಷ್ಟ ಆಗ್ಲಿಲ್ಲ. ಸೊ ನೀವು ನೋಡ್ತಿದ್ರಪ್ಪ ಅಂತಂದ್ರೆ OTT ಒಳಗೆ ರಿಲೀಸ್ ಆಗೈತಿ, ನೋಡ್ಬೋದು. ಯಾರ್ಯಾರು ನೋಡಿಲ್ಲ ನೋಡ್ರಿ ಮೂವಿ. ಉಳಿದಿದ್ದೆಲ್ಲ ಕರೆಕ್ಟ್ ಐತಿ, ಮೇಕಿಂಗ್ ಕರೆಕ್ಟ್ ಐತಿ, ಡೈರೆಕ್ಷನ್ ಕರೆಕ್ಟ್ ಐತಿ, ಸ್ಟೋರಿ ಕರೆಕ್ಟ್ ಐತಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.